ಫೈನ್. ಸೊ ಎಲ್ಲರೂ ಕೂಡ ಸಾಕಷ್ಟು ಮಾರ್ನಿಂಗ್ ಇಂದ ಸಿಚುವೇಶನ್ ಯಾವ ತರ ಲೈಕ್ ವಾಚ್ ಮಾಡ್ತಾ ಇದ್ದಾರೆ ಮಾರ್ಕೆಟ್. ಸೊ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ವಿಚಾರಗಳು ಹೌ ಎಕ್ಸಾಕ್ಟ್ಲಿ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ. ಸೊ ಹೌದು, ದ ಪ್ರೈಸ್ ಫ್ಯಾಕ್ಟರ್, ದ ಕನ್ಸರ್ನ್, ದ ಒರಿಜಿನ್, ದ ಕಮ್ಯುನಿಟಿ ಬಿಲ್ಡ್ ಆಗ್ಲಿಕ್ಕೆ, ಒಂದು ಗ್ರೋತ್ ಸಿಗ್ಲಿಕ್ಕೆ, ಸೊ ಅದ್ರ ಫ್ಯಾಕ್ಟರ್ ಪ್ರತಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ದೆನ್ ಕಮ್ಯುನಿಟಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಆ ಫ್ಯಾಕ್ಟರ್ ನ ಕಮ್ಯುನಿಟಿನೂ ಕೂಡ ವಾಚ್ ಮಾಡ್ತಾ ಇರುತ್ತೆ. ಸೊ ಅದೆಲ್ಲವೂ ಕೂಡ ಓಕೆ. ಸೊ ಅದನ್ನ ಹೊರತಾಗಿ ಅವು ಎಕ್ಸಾಕ್ಟ್ಲಿ ಕ್ರಿಪ್ಟೋ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ, ಏನ್ ರಿಯಾಲಿಟಿ ಬೇಸ್ಡ್ ಅಲ್ಲಿ ವರ್ಕ್ ಆಗುತ್ತೆ, ಅಂಡ್ ದೆನ್ ಒರಿಜಿನ್ ಫಿಲಾಸಫಿ ಏನು, ಓಕೆ. ಸೊ ಒರಿಜಿನ್ ಪ್ರೊಡಕ್ಟಿವಿಟಿ ಏನು ಅಂತಕ್ಕಂಥದ್ದು ವೈಟ್ ಪೇಪರ್ ಅಲ್ಲಿ ಏನ್ ತಿಳಿಸಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಾದ ನಂತರ ಪ್ರೈಸ್ ಫ್ಯಾಕ್ಟರ್ ಆಗಿರ್ಬೋದು, ಏನ್ ಪ್ರೆಸೆಂಟ್ ಸಿನಾರಿಯೋ ಇರ್ಬೋದು. ಡೈರೆಕ್ಟ್ಲಿ ನಾನು ಆ ಸಬ್ಜೆಕ್ಟ್ ಅನ್ನ ಹೇಳೋದಕ್ಕೆ ಮುಂಚೆ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದೀವಿ, ಏನೆಲ್ಲ ವಿಚಾರಗಳು ನಮಗೆ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ನಾನು ಪ್ರತಿ ಮೀಟಿಂಗ್ ಅಲ್ಲೂ ತಿಳಿಸ್ತಾ ಇರ್ತೀನಿ. ಆ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ ಕೇಸ್ ಇನ್ ಬಿಟ್ವೀನ್ ನನ್ನ ಸ್ಕ್ರೀನ್ ಶೇರ್ ಆಗ್ತಾ ಇರ್ಲಿಲ್ಲ ಅಂದ್ರೆ ನಂಗೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಆಗ್ತಾ ಇದೆ ಸರ್, ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಫೈನ್, ದ ಒರಿಜಿನ್ ವರ್ಲ್ಡ್ ಏನೆಲ್ಲ ಕ್ರಿಯೇಟ್ ಆಗಿದೆ. ಒಂದೊಳ್ಳೆ ಒಂದು ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್, ಒಂದು ಒಂದು ಕ್ರಿಪ್ಟೋದಲ್ಲಿ ಇರ್ತಕ್ಕಂಥ ಒಂದು ಚಾಲೆಂಜಸ್ಗೆ ಒಂದು ಪ್ರೊಡಕ್ಟಿವಿಟಿನ ಕೊಡಬೇಕು. ಏನೆಲ್ಲ ಒಂದು ಸೆಂಟ್ರಲೈಸ್ಡ್ ಬೇಸ್ಡ್ ಅಲ್ಲಿ ಕಂಟ್ರೋಲ್ಡ್ ಬೇಸ್ಡ್ ಇದೆ. ಅದಕ್ಕೆ ಡಿಸೆಂಟ್ರಲೈಸ್ಡ್ ಅಂತಕ್ಕಂಥ ಒಂದು ರಿಯಾಲಿಟಿ ಆಫ್ ಡಿಸೆಂಟ್ರಲೈಸೇಷನ್, ಪಬ್ಲಿಕ್ ಕಂಟ್ರೋಲ್ ಏನ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಥೇರಿ, ಒಂದು ವಿಷನ್ ಏನ್ ಇಟ್ಕೊಂಡ್ ಬಂದಿದೆ ಸಿಸ್ಟಮ್. ರೈಟ್ ನಾವ್ ಸ್ಟಿಲ್ ಪಬ್ಲಿಕ್ ಕಂಟ್ರೋಲ್ಡ್ ಇರ್ತಕ್ಕಂಥದ್ದು, ಪಬ್ಲಿಕ್ ಕಂಟ್ರೋಲ್ ಎವ್ರಿಥಿಂಗ್ ಆನ್ ದೇರ್ ಕಂಟ್ರೋಲ್, ಕಮ್ಯುನಿಟಿ ಬೇಸ್ಡ್ ಆಗಿ ನಡೀತಾ ಹೋಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸಿಸ್ಟಮಿನ ಕಂಪ್ಲೀಟ್ ಥೇರಿ ಇಲ್ಲಿ ಯಾರೋ ಯಾರೋ ಕಂಟ್ರೋಲ್ ಮಾಡ್ತಾರೆ ಸಿಸ್ಟಮ್ ಅನ್ನ, ಲೈಕ್ ಹಿಡ್ಕೊಂಡು ಸಿಸ್ಟಮ್ ನ ರನ್ ಮಾಡ್ತಾರೆ ಅಂತಕ್ಕಂಥದ್ದಿಗೆ ಇದು ಯಾವುದೇ ರೀತಿಯ ಪರ್ಸನ್ ಬೇಸ್ಡ್ ಅಥವಾ ಇಲ್ಲಿ ಯಾರೋ ಆಪರೇಟ್ ಮಾಡ್ತಾರೆ ಅಂತಕ್ಕಂಥದ್ದೆಲ್ಲ. ಇದು ನಡೀತಕ್ಕಂಥದ್ದು ಕೋಡಿಂಗ್ ಮುಖಾಂತರ. ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ಲಿ ಯಾವ ತರ ಆಪರೇಟ್ ಆಗ್ಬೇಕು, ಸಿಸ್ಟಮ್ ಅಲ್ಲಿ ಯಾವ ತರ ಕಮ್ಯುನಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು, ಅವ್ರಿಗೆ ಯಾವ ತರ ಬೆನಿಫಿಟ್ ಆಸ್ ಅ ರಿವಾರ್ಡ್ ರೂಪದಲ್ಲಿ ಯಾವ ತರ ಶೇರ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಕೋಡಿಂಗ್ ಮುಖಾಂತರ ಬ್ಲಾಕ್ ಚೈನ್ ಅಲ್ಲಿ ಡಿಪ್ಲಾಯ್ ಆಗಿರ್ತಕ್ಕಂಥದ್ದು. ಅದ್ರ ಬೇಸ್ಡ್ ಆಗಿ ಏನಾಗುತ್ತೆ, ಆ ಕೋಡಿಂಗು ಆಕ್ಷನ್ ರಿಯಾಕ್ಷನ್ ಕೊಡುತ್ತೆ ಹೊರತು ಅದು ಯಾವುದೇ ರೀತಿಯ ಹ್ಯೂಮನ್ ಬಿಹೇವಿಯರ್ ಮೇಲೆ ಅದು ಡಿಸೈಡ್ ಮಾಡಲ್ಲ. ಓಕೆ, ಸೊ ದ ರಿಯಾಲಿಟಿ ಕ್ರಿಪ್ಟೋದಲ್ಲಿ ನಾವು ರಿಯಾಲಿಟಿ ಫಸ್ಟ್ ಏನ್ ಅಕ್ಸೆಪ್ಟ್ ಮಾಡ್ಬೇಕಾಗಿರೋದು ಅಂತಕ್ಕಂಥದ್ರೆ, ಕ್ರಿಪ್ಟೋದಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ನಾರ್ಮಲ್. ಯಾಕೆ? ಪಬ್ಲಿಕ್ ಯಾವ ಕಾರಣಕ್ಕೆ ಯಾವಾಗ ಯಾವ ಸೈಡ್ ಅಲ್ಲಿ ಒಂದು ಝೋನ್ ಹೋಗುತ್ತೆ, ಸೆಲ್ ಆಗುತ್ತೆ ಅನ್ನೋದಕ್ಕೆ ರೀಸನ್ಸ್ ನ ಯಾರು ಕೂಡ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಆದಂತ ಒಂದು ಬೇರೆ ಬೇರೆ ತರ ರೀಸನ್ಸ್ ಇರುತ್ತೆ. ಒಂದು ಬ್ಯಾಕ್ ಎಂಡ್ ಅಲ್ಲಿ ಒಂದು ನೆಗೆಟಿವಿಟಿ ಪಾಸ್ ಆಗ್ತಾ ಇರುತ್ತೆ, ಅಥವಾ ಬೇರೆ ರೀತಿಯ ಒಂದು ಟ್ರಸ್ಟ್ ಬಿಲೀವ್ ಆಗ್ತಾ ಇರಲ್ಲ. ಅದೇ ರೀತಿ ಸಾಕಷ್ಟು ರೀತಿ, ನಾನು ಬರೀ LGNS ಅಂತ ಹೇಳ್ತಾ ಇಲ್ಲ, ನೀವು ಬೇರೆ ಬೇರೆ ಫ್ಯಾಕ್ಟರ್ ನ ಕ್ರಿಪ್ಟೋದಲ್ಲಿ ನೋಡಿದ್ರೆ ನಾವು ಯಾವ್ದಕ್ಕೂ ಕೂಡ ಕಂಪ್ಲೀಟ್ಲಿ ಅದಕ್ಕೆ ಆದಂತ ರೀಸನ್ಸ್ ಅಥವಾ ಪ್ರೈಸ್ ಇಂತಿಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಯಾವಾಗ್ಲೂ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕಾಗಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕ್ರಿಪ್ಟೋದಲ್ಲಿ ಫಿಯರ್ ಅನ್ನೋದು ಇದ್ದೇ ಇರುತ್ತೆ, ಭಯ ಅನ್ನೋದು ಇರುತ್ತೆ, ಅನ್ಸರ್ಟೈನಿಟಿ ಅಂದ್ರೆ ಸರ್ಟೇನಿಟಿ ಆಗಿ ಇದೇ ರೂಪದಲ್ಲಿ ಇಷ್ಟೇ ಮಟ್ಟದಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಹೋಗುತ್ತೆ ಅಂತಕ್ಕಂಥ ಮಾರ್ಕೆಟ್ ಇದಲ್ಲ. ಅಂಡ್ ದೆನ್ ಡೌಟ್, ನಮಗೆ ಯಾವುದೇ ಒಂದು ಕ್ರಿಪ್ಟೋದಲ್ಲಿ ನಾವು ಇನ್ವಾಲ್ವ್ ಇದ್ರು ಕೂಡ ಅದ್ರ ಮೇಲೆ ಫಡ್ ಅಂತ ಲೈಕ್ ಅಂದ್ರೆ ಫಿಯರ್ ಆಫ್ ಲೈಕ್ ಡೌಟ್ ಅಂತಾನೆ ಹೇಳ್ತೀವಿ. ಅದೆಲ್ಲವೂ ಕೂಡ ಈ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು ಸಹಜ. ಓಕೆ, ಬಟ್ ಆ ತರ ಮಾರ್ಕೆಟ್ ಸಿನಾರಿಯೋಸ್ ಅಲ್ಲಿ ಸಾಕಷ್ಟು ಇನ್ವೆಸ್ಟರ್ಸ್ ಡಿಸಿಷನ್ ತಗೊಳ್ತಕ್ಕಂಥದ್ದು ಎಮೋಷನ್ ಮುಖಾಂತರ, ತಮ್ಮಲ್ಲಿ ಇರ್ತಕ್ಕಂಥ ಎಮೋಷನ್ಸ್ ಮುಖಾಂತರ ಡಿಸಿಷನ್ ತಗೊಂಡು ಎಕ್ಸಿಟ್ ಆಗ್ತಕ್ಕಂಥ ಉದಾಹರಣೆಗಳನ್ನ ಅಥವಾ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅಂದ್ರೆ ಇನ್ವೆಸ್ಟರ್ಸ್ ಯಾವ ತರ ಎಕ್ಸಿಟ್ ಆಗ್ತಾರೆ, ಫಿಯರ್ ಇರ್ಬೋದು, ಒಂದು ಡೌಟ್ ಇರ್ಬೋದು, ಅನ್ಸರ್ಟೈನಿಟಿಯಿಂದ ಏನಾಗ್ತಾರೆ, ಅದರಿಂದ ಮಾರ್ಕೆಟ್ ಇಂದ ಹೊರಗೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾಕೆ? ವಿತೌಟ್ ಎನಿ ಪ್ರೊಡಕ್ಟಿವಿಟಿ ಅದರದೇ ಆದ ಒಂದು ಸಿಸ್ಟಮ್ ನ ನಾವು ಲೈಕ್ ಫ್ಯೂಚರ್ ಥಿಂಗ್ಸ್ ನ ನೋಡದೆ ಪ್ರೆಸೆಂಟ್ ಸಿನಾರಿಯೋ ಇಂದ ಎಕ್ಸಿಟ್ ಆಗ್ತಕ್ಕಂಥ ಶಾರ್ಟ್ ಒಂದು ಇನ್ವೆಸ್ಟರ್ಸ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಓಕೆ, ಬಟ್ ಪ್ರೆಸೆಂಟ್ ಕ್ರಿಪ್ಟೋದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ತರ. ಬಟ್ ಒರಿಜಿನ್ ಫಿಲಾಸಫಿ ಏನು? ಒರಿಜಿನ್ ಇದನ್ನ ಹೊರತಾಗಿ ಏನ ಲೈಕ್ ಏನು ಒಂದು ವೈಟ್ ಪೇಪರ್ ಅಲ್ಲಿ ಯಾವ ತರ
ಇದು ಮೆನ್ಷನ್ ಮಾಡಿದೆ, ಯಾವ ತರ ಫಿಲಾಸಫಿಯೊಂದಿಗೆ ಇದನ್ನು ಹೊರಟಿದೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಬರೀ ಕ್ರಿಪ್ಟೋ ಮಾರ್ಕೆಟ್ ಅಂತಲ್ಲ, LGNS ಅಲ್ಲೂ ಕೂಡ ಇಲ್ಲೂ ಕೂಡ ಫಿಯರ್ ಇರುತ್ತೆ, ಅನ್ಸರ್ಟನಿಟೀಸ್ ಇರುತ್ತೆ, ಡೌಟ್ಸ್ ಇರುತ್ತೆ, ಅಂಡ್ ದೆನ್ ಸಾಕಷ್ಟು ರೀತಿಯ ನಾಯ್ಸ್ ಇರುತ್ತೆ, ಸಾಕಷ್ಟು ಜನ ಮೈಂಡ್ ಅಲ್ಲಿ ನೆಗೆಟಿವಿಟಿ ಇರುತ್ತೆ. ಸೊ ಎಲ್ಲವೂ ಕೂಡ ಇಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಯಾವ ತರ ಒಂದು ಕ್ರಿಪ್ಟೋ ಮಾರ್ಕೆಟ್ ಹೊಂದಿದೆ, ಅದು ಕೂಡ ಇಲ್ಲೂ ಕೂಡ ಹೊಂದಿರುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಜನಗಳು ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಇಲ್ಲೂ ಕೂಡ ಸೇಮ್ ಪ್ರೊಸೆಸ್ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ. ಸೊ ದೇ ಆರ್ ಅಂದ್ರೆ ಸೆಲ್ಫ್ ಎಮೋಷನ್ಸ್ ನ ಮೇಲೆ ಮಾರ್ಕೆಟ್ ಇಂದ ಎಕ್ಸೈಟ್ ಆಗ್ತಕ್ಕಂಥದ್ದು ನಾವು ಇಲ್ಲೂ ಕೂಡ ನೋಡ್ಬೋದು. ಬಟ್ ದಟ್ ಈಸ್ ಅ ವೆರಿ ಕಾಮನ್, ದಟ್ ಈಸ್ ಅ ವೆರಿ ಟ್ರೂ ಕೂಡ. ಅದು ನೋಡಿ, ಕಂಪ್ಲೀಟ್ ಅಸೆಟ್ ಅವ್ರ ಕಂಟ್ರೋಲ್ ಇರುತ್ತೆ, ಅವ್ರ ಅಸೆಟ್ ಇರುತ್ತೆ. ಮಾರ್ಕೆಟ್ ಯಾವ ತರ ಕ್ರಿಯೇಟ್ ಆಗಿದೆ ಅಂತ ಈ ಸಿಸ್ಟಮ್ LGNS ಅಲ್ಲಿ ದೇ ಅವರು ಅಸೆಟ್ ಅವ್ರ ಸಿಸ್ಟಮ್ ಇಂದ ಯಾವಾಗ ಬೇಕಾದ್ರೂ ಆಗ್ಬೋದು. ದಟ್ ಈಸ್ ಅ ಹೆಲ್ದಿ ಮಾರ್ಕೆಟಿಂಗ್ ಲೈಕ್ ಕಂಡೀಷನ್ ಅಂತ ಹೇಳ್ಬೋದು. ಓಕೆ, ಸೊ ಅವರ ನಿರ್ಧಾರ, ಅವರ ಅವಶ್ಯಕತೆ ಸಿಸ್ಟಮ್ ಇಂದ. ಸಾರಿ. ಸೊ ಅವ್ರದ ಡಿಸಿಷನ್ ಇಂದ ಇಲ್ಲೂ ಕೂಡ ಎಕ್ಸಿಟ್ ಆಗ್ತಕ್ಕಂತ ಒಂದು ಆಪ್ಷನ್ಸ್ ನ ಇಲ್ಲೂ ಕೂಡ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಓಕೆ, ಸೊ ಆ ಫ್ಯಾಕ್ಟರ್ ಜೊತೆಗೆ ಯಾವ ತರ ಇಲ್ಲಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ಸಿಸ್ಟಮ್ ಬಗ್ಗೆ ಒಂದು ಪ್ರೊಡಕ್ಟಿವಿಟಿ, ಇದು ಯಾವುದೇ ರೀತಿಯ ಕಾನ್ಸೆಪ್ಟ್ ಅಲ್ಲ. ಓಕೆ, ಇದು ಯಾವುದೇ ರೀತಿಯ ROE ಬೇಸ್ಡ್ ಸಿಸ್ಟಮ್ ಅಲ್ಲ. ನಾವು ಅದನ್ನ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ ಕಾನ್ಸೆಪ್ಟ್ ಸಿಸ್ಟಮ್. ಇಟ್ಸ್ ಲೈಕ್ ಎ ಪ್ರಾಜೆಕ್ಟ್ ಫ್ಯೂಚರ್ ಒಂದು ಒಂದು ಸೊಲ್ಯೂಷನರಿ, ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಂದಿದೆ ಹೊರತು ಇದು ಯಾವುದೇ ರೀತಿಯ ROE ಕಾನ್ಸೆಪ್ಟ್ ಅಂತ ನಾವು ಇಲ್ಲಿ ಸೊ ಒರಿಜಿನ್ ಅಲ್ಲಿ ಮೆನ್ಷನ್ ಮಾಡಲ್ಲ. ಯಾಕೆಂದ್ರೆ ಇಟ್ಸ್ ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ಬೇಸ್ಡ್ ಆಗಿ ಒಂದು ಥಿಂಗ್ಸ್ ನ ಮಾರ್ಕೆಟ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಅಂತ ನಾವು ನೋಡ್ಬೋದು. ಓಕೆ, ಸೊ ನಮಗಿಲ್ಲಿ ಸೊ ಫೋಕಸ್ಡ್ ಆಗಿ ಒಲಟೈಲ್ ಇದ್ದಾಗ ಕೂಡ ಒಂದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಇದ್ದವರು ಯಾವ ತರ ಸ್ಟೇ ಆಗಿ ಅಂದ್ರೆ ಉಳಿತಾರೆ. ಸೊ ಅವ್ರದ್ದು ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಒಂದು ಶಾರ್ಟ್ ಟರ್ಮ್ ಹೈಪಿಗೆ ಬಂದಿರ್ತಾರೆ, ಅವ್ರು ಯಾವ ತರ ಎಕ್ಸಿಟ್ ಆಗ್ತಾರೆ ಅಂತಕ್ಕಂಥದ್ನ ಸೊ ನಾವು ಈ ತರ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಒರಿಜಿನ್ ಉದ್ದೇಶ ಏನು ಅಂತಂದ್ರೆ, ಸೊ ಸಿಸ್ಟಮ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಪ್ರೊಜೆಕ್ಟಿವಿಟಿ, ಒಂದು ಲಾಂಗ್ ಟರ್ಮ್ ಕಮ್ಯುನಿಟಿ ಪ್ರೋಟೋಕಾಲ್ಗೆ ಏನೆಲ್ಲ ಅವಶ್ಯಕತೆ ಇದೆ, ಸೊ ಅದಕ್ಕೆ ಯಾರೆಲ್ಲ ಆಸ್ ಎ ಕನ್ಸೆಷನ್ ಲೈಕ್ ಅಲೈನ್ ಆಗಿ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾರೆ, ದೇ ವಿಲ್ ಬಿ ದ ಬೆನಿಫಿಟ್ ಹೋಲ್ಡರ್ ಅಂತ ಸಿಸ್ಟಮ್ ಆಸ್ ಅ ಅವರ ಫಿಲಾಸಫಿ ವೈಟ್ ಪೇಪರ್ ಅಲ್ಲಿ ತಿಳಿಸ್ತಾ ಇರೋದು. ಅಂದ್ರೆ ಸಿಸ್ಟಮ್ ಇಲ್ಲಿ ಯಾವುದೇ ತರದ ಲೈಕ್ ಕ್ವಿಕ್ ಮನಿ ಗೇಮ್ ಪ್ರೋಟೋಕಾಲ್ ತರ ಅಥವಾ ಯಾವುದೇ ತರದ 3 months ಡಬಲಿಂಗ್ ತ್ರಿಬಲಿಂಗ್, ಸೊ ಆತರ ಯಾವುದೇ ತರದ ಸಿಸ್ಟಮ್ ಅಲ್ಲಿ ಪ್ಲಾನ್ ನ ಇಟ್ಕೊಂಡು ಸಿಸ್ಟಮ್ ನ ಕಮ್ಯುನಿಟಿನ ಅಟ್ರಾಕ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಆತರ ಯಾವುದೇ ತರದ ಇದು ಟ್ರೇಡಿಂಗ್ ಟೋಕನ್ ತರ ಸಿಸ್ಟಮ್ ವರ್ಕ್ ಆಗಲ್ಲ. ಓಕೆ, ಸೊ ಒಂದು ಟೈಮ್ ಬರುತ್ತೆ ಸಿಸ್ಟಮ್ ಅಲ್ಲಿ ಒರಿಜಿನ್ ಹೇಳಿರ್ತಕ್ಕಂಥದ್ದು ದ ಫಿಲ್ಟರೇಷನ್ ಟೈಮ್ ಅಂತ. ಆಲ್ರೆಡಿ ವೈಟ್ ಪೇಪರ್ ಅಲ್ಲಿ ಕೂಡ ಆಲ್ರೆಡಿ ಸಾಕಷ್ಟು ಬಾರಿ ತಿಳಿಸಿದೆ. ದ ಫಿಲ್ಟರೇಷನ್ ಟೈಮ್ ಅಂದ್ರೆ ಯಾರೆಲ್ಲ ಒಂದು ಕಮ್ಯುನಿಟಿ ಪ್ರೋಟೋಕಾಲ್ ನ ಆಪೋಸಿಟ್ ಆಗಿ ಇನ್ವಾಲ್ವ್ ಆಗಿರ್ತಾರೆ ಅಥವಾ ಶಾರ್ಟ್ ಟರ್ಮ್ ತಮ್ಮ ಲೈಕ್ ಯಾವುದೇ ತರದ ಸಿಸ್ಟಮಿನ ಕಂಪ್ಲೀಟ್ ಪ್ರೊಡಕ್ಟಿವಿಟಿ ತಿಳಿದೇ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅಂಡ್ ದೆನ್ ಶಾರ್ಟ್ ಟರ್ಮ್ ಅಂದ್ರೆ ಸಿಸ್ಟಮ್ ನ ಅವರು ನೋಡ್ತಾ ಇರೋದೇ ಶಾರ್ಟ್ ಟರ್ಮ್ ಗೋಸ್ಕರ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲವನ್ನು ಆ ತರ ಮೈಂಡ್ ಸೆಟ್ ಪೀಪಲ್ ನ ಎಲ್ಲವನ್ನೂ ಕೂಡ ಫಿಲ್ಟರ್ ಮಾಡ್ತಕ್ಕಂಥ ಟೈಮ್ ಸಿನಾರಿಯೋಸ್ ಅವಾಗವಾಗ ಸಿಸ್ಟಮ್ ಅಲ್ಲಿ ಬರ್ತಾ ಇರುತ್ತೆ ಅಂತಕ್ಕಂಥದ್ನ ವೈಟ್ ಪೇಪರ್ ಅಲ್ಲಿ ಆಲ್ರೆಡಿ ತಿಳಿಸಿರ್ತಕ್ಕಂಥದ್ದು. ಆ ತರ ಫಡ್ ಪ್ರೋಟೋಕಾಲ್ ಸಿಸ್ಟಮ್ ಅಲ್ಲಿ ಆಗ್ತಾನೆ ಇರುತ್ತೆ. ಸೊ ಅಂದ್ರೆ ಏನು, ಸಿಸ್ಟಮ್ ಅಲ್ಲಿ ಎಲ್ಲೇ ಒಂದು ನೆಗೆಟಿವಿಟಿ, ಒಂದು ಶ್ಯಾಡೋ, ಒನ್ ಸೈಡ್ ಫ್ಲೋ ಆಗ್ತಾ ಇದ್ದಾಗ ಅದ್ರ ಜೊತೆ ಏನಾಗ್ತಾರೆ, ರಿಟೇಲ್ ಇನ್ವೆಸ್ಟರ್, ಸ್ಮಾಲ್ ಇನ್ವೆಸ್ಟರ್ ಅವರು ಕೂಡ ಏನಾಗ್ತಾರೆ, ಸೊ 10 ಜನ, 20 ಜನ, 50 ಜನ ಸೆಲ್ಲಿಂಗ್ ಝೋನ್ ನ ಕ್ರಿಯೇಟ್ ಆದಾಗ ಆ 50-100ರಿಂದ ಆಟೋಮೆಟಿಕ್ಲಿ 5 times ಏನಾಗುತ್ತೆ, ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಾರೆ. ಸೊ ಯಾವುದೇ ರೀತಿಯ ವಿಚಾರಗಳಿದೆ. ಬಟ್ ಅದು ಅವ್ರ ಇಷ್ಟ, ಅವ್ರ ಕಂಟ್ರೋಲ್, ಅವ್ರ ಅನಲೈಸ್. ಇಲ್ಲಿ ಯಾವುದೇ ಇರ್ತಾರೆ ಯಾವ್ದಕ್ಕೂ ಕೂಡ ಕಂಡೀಷನ್ಸ್ ಇಲ್ಲ. ಬಟ್ ಸೊ ಇಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಟೈಮ್, ಡಿಸಿಪ್ಲಿನ್, ಪೇಷನ್ಸ್. ನಾವು ಇಲ್ಲಿ ಫ್ಯೂಚರ್ ಪ್ರೋಟೋಕಾಲ್ ನ ತಿಳ್ಕೊಂಡು ಇಲ್ಲಿ ಇನ್ವಾಲ್ವ್ ಆಗೋದ್ರಿಂದ ದ ಸಿಸ್ಟಮ್ ಪ್ರೋಟೋಕಾಲ್ ಯಾವ ತರ ಅಲೈನ್ ಲೈಕ್ ಸಿಸ್ಟಮ್ ಕ್ರಿಯೇಟ್ ಆಗಿದೆ, ಸೊ ಅದ್ರ ಬೇಸ್ಡ್ ಆಗಿ ಇ ವಿಲ್ ಬಿ ಅ ಬೆನಿಫಿಟ್ ಅಂತಕ್ಕಂಥದ್ದು ಸಿಸ್ಟಮ್ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಅಂಡ್ ದೆನ್ ಸಿಸ್ಟಮ್ ಯಾವ ತರ ಕ್ರಿಯೇಟ್ ಆಗಿದೆ, ದ ಪ್ರಾಜೆಕ್ಟ್ ಇಲ್ಲಿ ಕ್ರಿಯೇಟ್ ಆಗಿ ಪಬ್ಲಿಕ್ ಡಿಪ್ಲಾಯ್ ಪ್ರೋಟೋಕಾಲ್ ಬರ್ತಾ ಇರ್ತಕ್ಕಂಥದ್ದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಕ್ರಿಯೇಟ್ ಆಗಿದೆ ಹೊರತು ಇದು ಯಾವುದೇ ರೀತಿಯ ಹ್ಯೂಮನ್ ಬಿಹೇವಿಯರ್ ಮೇಲೆ ಚೇಂಜಸ್ ಆಗಲ್ಲ. ಓಕೆ, ಸೊ ನಮಗೆ ಭಯ ಇದೆ, ನಮಗೆ ಗ್ರೀಡ್ ಇದೆ, ಸೊ ನಮ್ಗೆ ಆದಂತ ಯಾವ್ದೋ ಒಂದು ರೂಮರ್ಸ್, ಒಂದು ನೆಗೆಟಿವಿಟಿ ಕಿವಿಗೆ ಬಂದಾಗ ನಾವೇನ್ ಮಾಡ್ತೀವಿ, ಮಾರ್ಕೆಟ್ಗೆ ರಿಯಾಕ್ಟ್ ಮಾಡ್ತೀವಿ. ಓಕೆ, ಸೊ ಆ ರಿಯಾಕ್ಟ್ ನಾವು ಮಾಡ್ತೀವಿ, ಇಟ್ಸ್ ಅ ಹ್ಯೂಮನ್ ಬಿಹೇವಿಯರ್. ಬಟ್ ದ ವಾಟ್ ದ ಸಿಸ್ಟಮ್ ಏನ್ ಕೋಡಿಂಗ್ ಮುಖಾಂತರ ಡಿಪ್ಲಾಯ್ ಮಾಡಿದೆ, ಸೊ ಆ ಡಿಪ್ಲಾಯ್ ಮಾಡಿರ್ತಕ್ಕಂಥ ಕೋಡಿಂಗಿಗೆ ಯಾವುದೇ ತರದ ಲೈಕ್ ಫಿಯರ್ ಇರಲ್ಲ, ಗ್ರೀಡ್ ಇರಲ್ಲ, ರೂಮರ್ಸ್ ಇರಲ್ಲ.
ಓಕೆ. ಸೊ ಅದು ತನ್ನ ಪ್ರಕಾರ ಒಂದು ಟೆಕ್ನಾಲಜಿ ಬೇಸ್ಡ್ ಆಗಿ ಏನೆಲ್ಲ ನಾವು ರಿಯಾಕ್ಟ್ ಮಾಡ್ತೀವಿ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಮಾಡುತ್ತೆ ಹೊರತು, ಅಂದ್ರೆ ಪ್ರೋಟೋಕಾಲ್ ಸಿಸ್ಟಮ್ ಅಲ್ಲಿ ಕೋಡಿಂಗ್ ಏನ್ ಬ್ಲಾಕ್ ಚೈನ್ ಸಿಸ್ಟಮ್ ಅಲ್ಲಿ ನಾವು ಸ್ಟೇಕ್ ಒನ್ ಸ್ಟೇಕ್ ಬೈ ಸೆಲ್ ವಾಟ್ ಎವರ್ ದ ಪ್ರೋಟೋಕಾಲ್ ಏನೆಲ್ಲ ಡಿಪ್ಲಾಯ್ ಆಗಿದೆ ಆ ಪ್ರೋಟೋಕಾಲ್ಸ್ ಗೆ ಯಾವುದೇ ತರದ ಫಿಯರ್ ಗ್ರೀಡ್ ರ್ಯೂಮರ್ಸ್ ಇರಲ್ಲ. ಓಕೆ. ದಿ ಆರ್ ದ ಪವರ್ಫುಲ್ ಟ್ರೂಲ್ ಅಂತ ಹೇಳ್ಬೋದು, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ಪ್ರೋಟೋಕಾಲ್. ಅಂದ್ರೆ ನಾನು ಹೇಳಕ್ ಹೊರಟಿರೋದು ಅಲ್ಲಿ ವರ್ಕ್ ಆಗ್ತಕ್ಕಂಥ ಆಪೋಸಿಟ್ ರಿಯಾಕ್ಷನ್ಸ್ ಏನಿದೆ ಅದಕ್ಕೆ ಯಾವುದೇ ತರದ ಎಮೋಷನ್ಸ್ ಇಲ್ಲ. ಸೊ ಹ್ಯೂಮನ್ ಬಿಹೇವಿಯರ್ ತರ ವರ್ಕ್ ಆಗಲ್ಲ. ಓಕೆ. ಸೊ ಸೊ ಹ್ಯೂಮನ್ ಬಿಹೇವಿಯರ್ ನಾವು ನೋಡೋದಾದ್ರೆ ಫಿಯರ್ ಅಂಡ್ ಗ್ರೀಡ್ ಇಂದ ಸಾಕಷ್ಟು ರೀತಿಯ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ, ಮಾರ್ಕೆಟ್ ವಲಟಾಲಿಟಿನೂ ಕೂಡ ನೋಡ್ತಾ ಇರ್ತೀವಿ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನಿರ್ತಾರೆ ಆಬ್ವಿಯಸ್ಲಿ ತಮ್ಮ ಎಮೋಷನಲ್ ಡಿಸಿಷನ್ ಇಂದ ಎಕ್ಸಿಟ್ ಆಗ್ತಕ್ಕಂಥದ್ದು ನಾವು ಸಾಕಷ್ಟು ಬಾರಿ ನಾರ್ಮಲ್ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಿರ್ತಾರೆ ಜನರಲಿ ದೇ ವಿಟ್ ಸ್ಟ್ಯಾಂಡ್, ಅವರಿಗೆ ಆ ವಲಟಾಲಿಟಿ ಆಗಿರ್ಬೋದು, ಆ ಕನ್ಸಿಸ್ಟೆನ್ಸಿ, ಅನ್ಸರ್ಟೇನಿಟಿ, ಸೊ ಅದನ್ನ ಯಾವ ತರ ನಡೆಯುತ್ತೆ ಅಂತಕ್ಕಂಥದ್ದು ವಿಚಾರನ ತಿಳ್ಕೊಂಡಿರ್ತಾರೆ. ಓಕೆ. ಸೊ ಇದೊಂದು ಕ್ರಿಪ್ಟೋ ಮಾರ್ಕೆಟ್ ಅಂತಲ್ಲ, ಕ್ರಿಪ್ಟೋ ಮಾರ್ಕೆಟ್ ಅಂತದ್ದು ವಲಟೈಲ್, ಕಂಪ್ಲೀಟ್ಲಿ ವಲಟೈಲ್ ಮಾರ್ಕೆಟ್. ಓಕೆ. ಅಕಾರ್ಡಿಂಗ್ ಟು ನೀವು ಬೇರೆ ಫಿನಾನ್ಷಿಯಲ್ ಲೈಕ್ ಮಾರ್ಕೆಟ್ ಅನ್ನ ಕಂಪೇರ್ ಮಾಡಿದ್ರೆ ಕ್ರಿಪ್ಟೋದಲ್ಲಿ ಆ ವಲಟಾಲಿಟಿ ಅಂದ್ರೆ ಏರುಪೇರು ಏನಿರುತ್ತೆ ಜಾಸ್ತಿ ಆಗ್ತಕ್ಕಂಥ ಮಾರ್ಕೆಟ್ ಕ್ರಿಪ್ಟೋ ಅಂತ ಹೇಳ್ಬೋದು. ಸೊ ಅದೇ ರೀತಿ ವೇರಿಯೇಷನ್ಸ್ ಸ್ಟಾಕ್ಸ್ ಅಲ್ಲಿ ನಡೆಯುತ್ತೆ, ಕಮೋಡಿಟಿಯಲ್ಲಿ ನಡೆಯುತ್ತೆ. ಸೊ ಬಟ್ ವಲಟಾಲಿಟಿ ಅಂತಕ್ಕಂಥದ್ದು ಲಿಟಲ್ ವೇರಿಯೇಷನ್ ಅದರದೇ ಆದಂತ ಥೇರಿಲಿ ಹೋಗುತ್ತೆ. ಓಕೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಓಕೆ, ಸೊ ನಮಗೇನೆಲ್ಲ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಇದೆ ಅದು ಸಿಗ್ತಾ ಇರ್ತಕ್ಕಂಥದ್ದು ಕೋಡಿಂಗ್ ಅಲ್ಲಿ ಡಿಫೈನ್ ಆಗಿರ್ತಕ್ಕಂಥದ್ದು, ಆ ರೂಲ್ಸ್ ಅಪ್ಲೈ ಆಗ್ತಕ್ಕಂಥದ್ದು ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ರೂಲ್ ಅಪ್ಲೈ ಸೇಮೇ ಆಗೋದು. ಇಲ್ಲಿ ಯಾವುದೇ ರೀತಿಯ ಟೋಕನ್ ಡಿಫರೆಂಟ್ ಪ್ರೋಟೋಕಾಲ್ ಅಲ್ಲಿ ಸ್ಟೇಕ್ ಮಾಡಿದವರಿಗೆ ಡಿಫರೆಂಟ್ ಏನಾದ್ರೂ ಬೇರೆ ರೀತಿಯ ರಿವಾರ್ಡ್ ಸಿಗುತ್ತೆ ಅಂತಕ್ಕಂಥದ್ದಲ್ಲ. ಸ್ಮಾರ್ಟ್ ಕಾಂಟ್ರಾಕ್ಟ್ ಏನೆಲ್ಲ ಡಿಪ್ಲಾಯ್ ಆಗಿದೆ ಅದು ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಆಗಲ್ಲ ಪರ್ಸನಲ್ ಎಮೋಷನ್ಸ್ಗೆ, ಅಂದ್ರೆ ಒಬ್ರೊಬ್ರಿಗೆ ಒಂದೊಂದ್ ತರ ರಿಯಾಕ್ಟ್ ಮಾಡಬೇಕು. ಸೊ ಆ ತರ ಅಂತ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ಅಪ್ಲಿಕೇಬಲ್ ಟು ಆಲ್ ವಿತ್ ದ ಸೇಮ್ ಅಂತ ಹೇಳ್ಬೋದು. ಓಕೆ. ಅದರಿಂದ ಏನಾಗುತ್ತೆ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ವಿಲ್ ರಿಯಾಕ್ಟ್, ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಕೋಡಿಂಗ್ ಮುಖಾಂತರ ಸಿಸ್ಟಮ್ ರನ್ ಆಗ್ತಾ ಇರೋದ್ರಿಂದ ದ ಆಪೋಸಿಟ್ ರಿಯಾಕ್ಟ್ ಕ್ವಿಕ್ ಆಗಿರುತ್ತೆ, ಅಕ್ಯುರೇಟ್ ಆಗಿ ಇರ್ತಕ್ಕಂಥದ್ದು. ಓಕೆ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ದ LGNS ನ ಪ್ರೋಟೋಕಾಲ್ ಏನೆಲ್ಲ ಡಿಫ್ಲೆನೇಷರಿ ಫ್ಲೈವಿಲ್. ಸೊ ಈಗ ಕೂಡ ನನಗೆ ಒಂದು ಮೆಸೇಜ್ ಬಂತು, ಸರ್ ಇದೇ ರೀತಿ ಪ್ರೈಸ್ ಡ್ರಾಪ್ ಆಗ್ತಾ ಹೋದ್ರೆ ಇದೇ ರೀತಿ, ಹೌದು ಪ್ರೈಸ್ ಕಮ್ಮಿ ಆದ್ರೂ ಕೂಡ ಬೈಯರ್ಸ್ ಇರ್ತಾರೆ, ಬೈಯರ್ಸ್ ಬರ್ತಾ ಇರ್ತಾರೆ. ಬಟ್ ಇದೇ ರೀತಿ ಬೈ ಸೆಲ್ ಸ್ಟೇಕ್ ಅನ್ಸ್ಟೇಕ್ ಆಗ್ತಾ ಇದ್ರೆ ಅದಕ್ಕೆ ಆದಂತ ವ್ಯಾಲ್ಯೂಯೇಷನ್ ಯಾವ ತರ ಬರುತ್ತೆ, LGNS ನ ಖರೀದಿ ಮಾಡ್ಲಿಕ್ಕೆ ಏನೆಲ್ಲ ಒಂದು ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ಇದೆ ಅಂತಕ್ಕಂಥದ್ದು ವಿಚಾರ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಸಿಸ್ಟಮ್ ಶುರುವಾತಲ್ಲಿ ಒಂದು ಫೋಕಸ್ ಮಾಡಿದ್ದು ಸ್ಟೇಕಿಂಗ್ ಪ್ರೋಗ್ರಾಮ್ ಕಮ್ಯುನಿಟಿ ಕನೆಕ್ಟ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಸ್ಟೇಕಿಂಗ್ ರಿವಾರ್ಡ್ ಪ್ರೋಟೋಕಾಲ್ ನ ತಂದಿದ್ದು. ಅದಾದ ಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ಅದಕ್ಕೆ ಆದಂತ ವ್ಯಾಲ್ಯೂ ಜನರೇಟ್ ಮಾಡ್ಬೇಕಿತ್ತು. ಓಕೆ. LGNS ಗೆ ಬರೀ ಸ್ಟೇಕು ಅನ್ಸ್ಟೇಕು ಮಾಡ್ತಾ ಹೋದೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ. ಓಕೆ. LGNS ನ ಅದಕ್ಕೆ ಆದಂತ ಒಂದು ಯುಟಿಲಿಟಿ, ಆ LGNS ನ ಬೇರೆ ಸ್ಟೇಕಿಗೆ ಹೊರತಾಗಿ ಬೇರೆ ತರ LGNS ನ ಬಳಕೆ ಆಗ್ತಾ ಇದೆ, ಯುಟಿಲಿಟಿ ಆಗ್ತಾ ಇದೆ ಅಂತಂದಾಗ ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಆದಂತ ಡಿಮ್ಯಾಂಡಿಂಗ್ ರೇಷಿಯೋ ಜಾಸ್ತಿ ಆಗುತ್ತೆ, ಅದಕ್ಕೆ ಆದಂತ ಬೈಯರ್ಸ್ ಪ್ರೋಟೋಕಾಲ್ ಕೂಡ ಇನ್ನೂ ಜಾಸ್ತಿ ಆಗ್ತಕ್ಕಂತ ಪ್ರೊಬಾಬಿಲಿಟಿನ ನೋಡಬಹುದು ಆಸ್ ಪರ್ ವೈಟ್ ಪೇಪರ್. ಸೊ LGNS ನ ವ್ಯಾಲ್ಯೂಯೇಷನ್ ಗೋಸ್ಕರ ಒಂದು ಪ್ರೊಡಕ್ಟಿವಿಟಿ ರೂಪದಲ್ಲಿ ಏನೆಲ್ಲ ಒಂದು ಪ್ರೋಟೋಕಾಲ್ಸ್ ಬರ್ತಾ ಇದೆ ಅದು LGNS ಮುಖಾಂತರನೇ ಆ ಪ್ರೋಟೋಕಾಲ್ ಯುಟಿಲಿಟಿ ಆಗುತ್ತೆ ಅಂತಕ್ಕಂಥದ್ದು ವೈಟ್ ಪೇಪರ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಇದರಿಂದ ಉದ್ದೇಶ ಏನು, ಎಲ್ ಜಿ ಎನ್ ಎಸ್ ನ ಲೈಕ್ ಮಾರ್ಕೆಟಿಂಗ್ ಸಪ್ಲೈ ಕೂಡ ಕಮ್ಮಿ ಆಗುತ್ತೆ, LGNS ನ ಯುಟಿಲಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ, ಏನೆಲ್ಲ ಸಿಸ್ಟಮ್ ಅಲ್ಲಿ ಒಂದು ಥಿಂಗ್ಸ್ ಬರ್ತಾ ಇರುತ್ತೆ ಅದಕ್ಕೆ LGNS ಯೂಸ್ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ಪ್ರೋಟೋಕಾಲ್ ಅಲ್ಲಿ ತಿಳಿಸಿದೆ. ಸೊ ಅದ್ರ ಬೇಸ್ಡ್ ಅಲ್ಲಿ ಅಂದ್ರೆ ಏನೆಲ್ಲ ಡಿಫ್ಲೇಷನ್ ನಾವು ನೋಡ್ತಾ ಇದೀವಿ ಅದು ಮತ್ತೆ ಲೈಕ್ ಅಪ್ ಟ್ರೆಂಡ್ ಆಗ್ಬೇಕು, ಒಂದು ಬ್ಯಾಲೆನ್ಸ್ ಆಗ್ಬೇಕು, ಕನ್ಸಿಸ್ಟೆನ್ಸಿ ಆಗ್ಬೇಕು ಅಂತಂದ್ರೆ LGNS ನ ಯುಟಿಲಿಟಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪ್ರೋಟೋಕಾಲ್ ಡೇ ಬೈ ಡೇ ಅನುಬೀಸ್ ಬ್ಲಾಕ್ ಚೈನ್ ಜೊತೆ ಏನೆಲ್ಲ ಓನ್ ಬ್ಲಾಕ್ ಚೈನ್ ಬಂದಿದೆ ಡೇ ಬೈ ಡೇ ತಂದೆ ಆದಂತ ಓನ್ ಲೈಕ್ ಬೇರೆ ಬೇರೆ ಸಿಸ್ಟಮ್ ಲೈಕ್ ನಾವು AURA AS ಆಗಿರ್ಬೋದು, ಸ್ಪಾರ್ಟನ್ ಟ್ರೇಡಿಂಗ್, ಸ್ಪಾರ್ಟನ್ ಅರೇನಾ ಅಂತ ಹೇಳ್ತೀವಿ. ಸೊ ಅನುಬೀಸ್ ಬ್ಲಾಕ್ ಚೈನ್ ಕೂಡ ಕೊಲಾಬ್ರೇಟ್ ಆಗ್ತಾ ಆಮೇಲೆ ಇರ್ತಕ್ಕಂಥದ್ದು. ಅದೊಂದು ನಂಬರ್ ಮಾತಾಡ್ತಾರೆ ಚಂದ್ರ ರೆಡ್ಡಿ ಅಂತ ಸೊ ಕೊಲಾಬ್ರೇಟ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ನಾನು ಸೊ ಕೊಲಾಬ್ರೇಟ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಅಲ್ಟಿಮೇಟ್ ದ ಸೊಲ್ಯೂಷನ್ ಫಾರ್ ದ ಕನ್ಸಿಸ್ಟೆನ್ಸಿ ಅಥವಾ ಸಿಸ್ಟಮಿನ ಒಂದು ಅಪ್ ಟ್ರೆಂಡ್ಗೆ ಅಂದ್ರೆ LGNS ನ ಯುಟಿಲಿಟಿ. ಸೊ ಆ ಯುಟಿಲಿಟಿಗೋಸ್ಕರ ಸಿಸ್ಟಮ್ ವರ್ಕ್ ಮಾಡ್ತಾ ಇದೆ ಅಂತಕ್ಕಂಥದ್ನ ಆಲ್ರೆಡಿ ಟೆಕ್ನಿಕಲ್ ಸೆಷನ್ ಅಲ್ಲಿ ನಮಗೂ ಕೂಡ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಬಟ್ ಇದೆಲ್ಲ ಏನ್ ಫೇಸ್ ಇರುತ್ತೆ, ಈ ಫೇಸ್ ಅನ್ನ ಸಿಸ್ಟಮ್ ಪರ್ಟಿಕ್ಯುಲರ್ಲಿ ಏನ್ ಹೇಳ್ತಾ ಇದೆ, ಯಾರೆಲ್ಲ ಶಾರ್ಟ್ ಟರ್ಮ್
ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ವಿಕ್ ಪ್ರಾಫಿಟ್ ಆಗಿರ್ಬೋದು, ಅಥವಾ ಪರ್ಸನಲಿ ಒಂದು ಲೈಕ್ ಒಂದು ಅಂದ್ರೆ ಕಮ್ಯುನಿಟಿ ಯಾವ ತರ ಸಪೋರ್ಟಿವ್ ಇದೆ ಅದ್ರ ಆಪೋಸಿಟ್ ಆಗಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಿಸ್ಟಮ್ ಇಂದ ಎಕ್ಸಿಟ್ ಆದಾಗ ಸಿಸ್ಟಮ್ ಅಲ್ಲಿ ಉಳಿತಕ್ಕಂಥವ್ರು ಕೊನೆಗೆ ಯಾರು ಅಂತಂದ್ರೆ ಸಪೋರ್ಟಿವ್ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಅಂದ್ರೆ ಲೈಕ್ ಸಪೋರ್ಟಿವ್ ಆಗಿ ಇರ್ತಕ್ಕಂಥವ್ರು ಸಿಸ್ಟಮ್ ಅಲ್ಲಿ ಉಳಿಬೇಕು ಅಂತಕ್ಕಂಥದ್ದು ಒಂದು ಫಿಲ್ಟ್ರೇಷನ್ ಟೈಮ್ ಬರ್ತಾ ಇರುತ್ತೆ ಅಂತಕ್ಕಂಥದ್ದು ವೈಟ್ ಪೇಪರ್ ಅಲ್ಲಿ ತಿಳಿಸ್ತಾ ಇರೋದು. ಸೊ ಅದು ಅವಾಗ ಸಿಸ್ಟಮ್ ಅಲ್ಲಿ ಸಾಕಷ್ಟು ಬಾರಿ ಕ್ರಿಯೇಟ್ ಆಗಿರ್ತಕ್ಕಂಥದ್ನ ನಾವು ನೋಡಿದೀವಿ. ಓಕೆ, ಸೊ ಫೈನಲ್ ಕನ್ಕ್ಲೂಷನ್ ಏನು ಅಂತಂದ್ರೆ ಸಿಸ್ಟಮ್ ಅಲ್ಲಿ ಪೇಷನ್ಸ್ ಕಾಂಟ್ರಾಕ್ಟ್ ಯಾವ ತರ ಡಿಪ್ಲಾಯ್ ಆಗಿದೆ, ಅದು ಯಾವ ತರ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ರನ್ ಆಗ್ತಾ ಇದೆ. ಸೊ ಅದಕ್ಕೆ ಲಾಂಗ್ ಟರ್ಮ್ ಅಕ್ಯುಮುಲೇಷನ್ ಥ್ರೂ ಯಾವ ತರ ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಷನ್ ನಮ್ಮಲ್ಲಿ ಇರಬೇಕು. ಓಕೆ, ಸೊ ಅಲ್ಟಿಮೇಟ್ ಸಿಸ್ಟಮ್ ನ ಗೋಲ್ ಹೇಳೋದಾದ್ರೆ ಕಂಪ್ಲೀಟ್ ಡಿಸೆಂಟ್ರಲೈಸೇಷನ್ ಅಂಡ್ ದೆನ್ ಟ್ರಾನ್ಸ್ಪರೆನ್ಸಿ, ಓಕೆ, ಆಟೋಮೇಟೆಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, ಓಕೆ, ಗ್ಲೋಬಲ್ ಎಕನಾಮಿಕ್ ಪಾರ್ಟಿಸಿಪೇಷನ್. ಅಂದ್ರೆ ಸೊ ಈ ಒಂದು 4 ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಕ್ಕಂಥ ನೋಡ್ಬೋದು. ಸೊ ಸಾಕಷ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸೊ ದೆನ್ ಅನುಬೀಸ್ ಏನಿದೆ, ಅನುಬೀಸ್ ಬ್ಲಾಕ್ ಚೈನ್ ಯಾವುದೇ ರೀತಿಯ ಕೆಲಸ ನಡೀತಾ ಇಲ್ಲ ಅಥವಾ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಇಲ್ಲ ಅಂತಾನೂ ಕೂಡ ನಾವು ಹೇಳಲಿಕ್ಕಾಗಲ್ಲ. ಸೊ ಡೇ ಬೈ ಡೇ ಸಿಸ್ಟಮ್ ಅಲ್ಲಿ ಹೊಸ ವಿಚಾರದೊಂದಿಗೆ ಹೊಸ ಸಿಸ್ಟಮ್ ಒಂದಿಗೆ ಕೊಲಾಬರೇಟ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ, ರೀಸೆಂಟ್ಲಿ ದ ಅನುಬೀಸ್ AGI ಕನ್ಸ್ಟಲೇಷನ್ ಪ್ರೋಗ್ರಾಮ್ ಆಸ್ ಅಫಿಷಿಯಲಿ ಲಾಂಚ್ಡ್. The initiative will accelerate the formation of an IE Web3 ecosystem collaboration. So Aura OS ಅಂತಕ್ಕಂಥ ಒನ್ ಆಫ್ ದ ಮೋಸ್ಟ್ AI ರಿಲೇಟೆಡ್ ಟೆಕ್ನಾಲಜಿ ಬೇಸ್ಡ್ ಕಂಪನಿ ಅನುಬೀಸ್ ಜೊತೆ ಮರ್ಜ್ ಆಗಿರ್ತಕ್ಕಂಥದ್ದು. ಸೊ ಅದ್ರ ಜೊತೆ ರೀಸೆಂಟ್ಲಿ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ ಸ್ಪಾರ್ಟನ್ ಅರೇನಾ ಅಂತಕ್ಕಂಥ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಸಿಸ್ಟಮ್ ಜೊತೆನೂ ಕೂಡ ಕೊಲಾಬರೇಟ್ ಆಗಿರ್ತಕ್ಕಂಥದ್ದು. ಸೊ ಏನಪ್ಪಾ ಅದು ಟ್ರೇಡಿಂಗ್ ಸ್ಪಾರ್ಟನ್ ಅರೇನಾ ಅಂತಂದ್ರೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಏನೆಲ್ಲ ಮಾರ್ಕೆಟ್ ಫ್ಲಕ್ಚುಯೇಷನ್ ವೇರಿಯೇಷನ್ಸ್ ಆಗುತ್ತೆ ಅದನ್ನ AI ಮುಖಾಂತರ ಸೊ ಅದ್ರ ಪ್ರೆಡಿಕ್ಟ್ ಮಾಡುತ್ತೆ. ಅದ್ರ ಬೇಸ್ಡ್ ಆಗಿ ಇರ್ತಕ್ಕಂಥ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ AI ಟೆಕ್ನಾಲಜಿ ಆರಾ AS ಅಂತ ಬಳಸ್ಕೊಂಡು ಥ್ರೂ ಅನುಬೀಸ್ ಬ್ಲಾಕ್ ಚೈನ್ ಕೋಡಿಂಗ್ ಮುಖಾಂತರ ಸಿಸ್ಟಮ್ ರನ್ ಆಗ್ತಕ್ಕಂಥದ್ನ ನಾವು ಕಮ್ಮಿಂಗ್ ಡೇಸ್ ಅಲ್ಲಿ ನೋಡ್ಬೋದು. ಸೊ ಡೇ ಬೈ ಡೇ ಅನುಬೀಸ್ ಬ್ಲಾಕ್ ಚೈನ್ ಸಾಕಷ್ಟು ರೀತಿಯಲ್ಲೂ ಕೂಡ ಬೇರೆ ಸಿಸ್ಟಮ್ ಜೊತೆ ಕೊಲಾಬ್ರೇಟ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಸೊ ಇದನ್ನ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ಇಲ್ಲದೆ ಸಿಸ್ಟಮ್ ಕಾನ್ಸ್ಟೆಂಟ್ ಆಗಿ ರನ್ ಆಗ್ತಾ ಇದೆ ಅಂತಕ್ಕಂಥದ್ದಿಲ್ಲ. ತಂದೆ ಆದಂತ ಒಂದು ಪ್ರೊಡಕ್ಟಿವಿಟಿ ಒಂದು ಆರ್ಗನೈಸೇಷನ್ ಬಿಲ್ಡಿಂಗ್ ಅಂದ್ರೆ ಸ್ಟೇಕು ಅನ್ಸ್ಟೇಕ್ ನ ಹೊರತಾಗಿ ತನ್ನದೇ ಆದಂತಹ ಬ್ಲಾಕ್ ಚೈನ್ ಎಕನಾಮಿಕಲಿ ವರ್ಲ್ಡ್ ಪಾರ್ಟಿಸಿಪೇಷನ್ ಇನ್ವಾಲ್ವ್ಮೆಂಟ್ ಕಮ್ಯುನಿಟಿ ಯಾವ ತರ ಬರಬೇಕು ಅಂಡ್ ದೆನ್ ಸಿಸ್ಟಮ್ ಅಲ್ಲಿ LGNS ನ ಬೇಸ್ಮೆಂಟ್ ಒಂದು ಯುಟಿಲಿಟಿ ಆಗಿ ಮುಂದಿನ ದಿನಗಳಲ್ಲಿ ಯಾವ ತರ ಹೋಗ್ಬೇಕು ನಡಿಬೇಕು ಅಂತಕ್ಕಂಥದ್ದು ವಿಚಾರನೂ ಕೂಡ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಅಂಡ್ ದೆನ್ ಪ್ರೈಸ್ ಫಾಲಿಂಗ್ ಎಲ್ಲ ನೋಡ್ತಾ ಇದೀವಿ. ಸೊ ಅದಕ್ಕೆ ರೀಸೆಂಟ್ಲಿ ಬಂದಿರತಕ್ಕಂತ ನ್ಯೂಸ್ ಏನು ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ LGNS ಪೇಜ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪ್ಡೇಟ್ಸ್ ಸಿಸ್ಟಮ್ ಅಲ್ಲಿ ಯಾರೋ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದಲ್ಲ. ಇಲ್ಲಿ ನಮ್ಮ ಅಪ್ಡೇಟ್ಸ್ ಸಿಸ್ಟಮ್ ಇಂದ ನಾವೇ ತಗೋಬೇಕೆ ಹೊರತು ಇಲ್ಲಿ ಯಾವುದೇ ರೀತಿಯ ಅಪ್ಡೇಟ್ಸ್ ಮೇಲಿಗೆ ಬರುತ್ತೆ ಯಾರೋ ಹೇಳ್ತಾರೆ ಅಫಿಷಿಯಲಿ ಝೂಮ್ ಮಾಡ್ತಾರೆ ಅಂತಕ್ಕಂಥದ್ದಿಲ್ಲ. ಸೊ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಸೊ ನಾವು ನಮ್ಮ ಅನಲೈಸೇಷನ್ ಇಲ್ಲಿ ನಮ್ಮ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಸೊ ರೀಸೆಂಟ್ಲಿ ಬಂದಿರತಕ್ಕಂಥದ್ದು ಯಾಕೆ ಒಂದೊಂದು ಬಾರಿ ಒಂದು ಫ್ಲಕ್ಚುಯೇಷನ್ಸ್ ಪ್ರೈಸ್ ಅಲ್ಲಿ ಅಥವಾ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಂತ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಎಕ್ಸಾಕ್ಟ್ಲಿ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗಲ್ಲ. ಓಕೆ, ಸೊ ರೀಸೆಂಟ್ಲಿ ಏನೆಲ್ಲ LGNS ಅಲ್ಲಿ ಒಂದು ಕ್ರಾಸ್ ಚೈನ್ ಬಾಂಡ್ ಸ್ಟೇಕಿಂಗ್ ಆಗ್ತಾ ಇದೆ. ಸೊ ಆ ಸ್ಟೇಕ್ ಅನುಬೀಸ್ ಬ್ಲಾಕ್ ಚೈನ್ ಗೆ ಏನ್ ಮರ್ಜ್ ಆಗ್ತಾ ಇದೆ, ಸೊ ಆ ಮರ್ಜ್ ಆಗ್ತಕ್ಕಂತ ಇದರಲ್ಲಿ ಸಮ್ ಟೆಕ್ನಿಕಲಿ ಗ್ಲಿಚ್ ಅಂದ್ರೆ ಟೋಕನ್ಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಅಂದ್ರೆ ಶೋ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸಾಕಷ್ಟು ಒಂದು ಕಮ್ಯುನಿಟಿಯಿಂದ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಆ ಟೆಕ್ನಿಕಲಿ ಗ್ಲಿಚ್ ಇಂದನೂ ಕೂಡ ಒಂದು ರೂಮರ್ ಒಂದು ನೆಗೆಟಿವಿಟಿ ಪಾಸ್ ಆಗಿದ್ರಿಂದನೂ ಕೂಡ ಮೇ ಬಿ ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆಗಿರುತ್ತೆ. ಅದ್ರ ಜೊತೆನೂ ಕೂಡ ಸೆಲ್ಲಿಂಗ್ ಆಗ್ತಾ ಇರತಕ್ಕಂಥದ್ನ ನಾವು ನೋಡ್ಬೋದು. ಅದು ಅಬ್ಸಲ್ಯೂಟ್ಲಿ ಯುವರ್ ಫಂಡ್ಸ್ ಆರ್ ಸೇಫ್ ಏನೆಲ್ಲ ಕ್ರಾಸ್ ಚೈನ್ ಅಲ್ಲಿ ಸ್ಟೇಕಿಂಗ್ ಮಾಡಿರ್ತಾರೆ. ಸೊ ಸಮ್ ಫಂಡ್ ಏನ್ ಶೋ ಆಗ್ತಾ ಇರಲ್ಲ ಟೋಕನ್ಸ್ ಅವೆಲ್ಲವೂ ಕೂಡ ಸೇಫ್ ಆಗಿದೆ. ಸೊ ದ ಕ್ರಾಸ್ ಚೈನ್ ರಿಕ್ವೆಸ್ಟ್ ಪ್ರಾಬ್ಲಮ್ ವಿತ್ ರೀಸಾಲ್ವ್ಡ್ ಅಂತಕ್ಕಂಥದ್ದು ಕೂಡ ಮೆಸೇಜ್ ಬಂದಿರತಕ್ಕಂಥದ್ದು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಗ್ಯಾದರಿಂಗ್ ಇನ್ ದ ಡ್ರ್ಯಾಗನ್ ಸಿಟಿ ಆಂಕರಿಂಗ್ ಎಟರ್ನಿಟಿ ಒರಿಜಿನ್ ಗ್ಲೋಬಲ್ ಹೈ ಲೆವೆಲ್ ಸಮ್ಮಿಟ್ ಅಫಿಷಿಯಲ್ ಸೆಟ್ ಇನ್ ದ 13th ಡೈನಾಸ್ಟಿ ಏನ್ಷಿಯಂಟ್ ಕ್ಯಾಪಿಟಲ್ ಆಫ್ ಎಕ್ಸಿಯನ್. ಅಂದ್ರೆ ಸೊ ಚೈನಾದ ಒಂದು ಓಲ್ಡನ್
ಕ್ಯಾಪಿಟಲ್ ಸಿಟಿ ಆಫ್ ಎಕ್ಷಿಯನ್ ಅಂತಕ್ಕಂಥ ಒಂದು ಜಾಗದಲ್ಲಿ ಸೊ ಇಂಟರ್ನ್ಯಾಷನಲ್ ಈವೆಂಟ್ ನಡೀತಾ ಇರ್ತಕ್ಕಂಥದ್ದು ಚೈನಾದಲ್ಲಿ. LGNS ನ 70% ಜನ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಚೈನಾ ಪೀಪಲ್. ಓಕೆ, ಚೈನಾ ಮಾರ್ಕೆಟ್ ರೂಲಿಂಗ್ ದ LGNS. ಓಕೆ, ನಾಟ್ ದ ಇಂಡಿಯನ್ ಮಾರ್ಕೆಟ್. ಚೈನಾ ಪೀಪಲ್ more than ಒಂದು 8 to 10 more than 10 to 15 lakhs people may be from China ಇರ್ಬೋದು. ಸೊ ದೇ ಆರ್ ಕಂಪ್ಲೀಟ್ಲಿ ಕಂಟ್ರೋಲಿಂಗ್ ಆರ್ ಹೋಲ್ಡಿಂಗ್ ದ LGNS ಥಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಒಂದು ಇಂಟರ್ನ್ಯಾಷನಲ್ ಈವೆಂಟ್ ಓವರ್ ಆಲ್ ಚೈನಾದಲ್ಲಿ ಇರ್ತಕ್ಕಂಥ ಮೇನ್ ಹೋಲ್ಡರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಅಥವಾ ಅಬೋವ್ V1 to V6 168 hours ಆಫ್ ಮೀಟಿಂಗ್ ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಮೇ ಬಿ ನಾಳೆ ನಾಡದಿಂದ ಅದು ಶುರು ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಸೊ ಇದರಿಂದ ಏನೆಲ್ಲ ನಮಗೆ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂದ್ರೆ, ಬರ್ತಕ್ಕಂಥ ಗ್ಲೋಬಲ್ ಕನ್ಸೆಷನ್ ಮೇಜರ್ ಡಿಸಿಷನ್ ಯಾವ ತರ ಒಂದು ಪ್ರೊಡಕ್ಟಿವಿಟಿ ಒಂದಿಗೆ ಪ್ರೋಟೋಕಾಲ್ ಒಂದಿಗೆ ಏನೆಲ್ಲ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಆಗ್ತಿದೆ, ಏನೆಲ್ಲ ರೆಡಿ ಇದೆ, ಸಿಸ್ಟಮ್ ಯಾವ ತರ ಪ್ರೋಟೋಕಾಲ್ ಅಲ್ಲಿ ಒಂದು ಸೇಫರ್ ಸೈಡ್ ಅಲ್ಲಿ ಮೂವ್ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ಕಂಪ್ಲೀಟ್ಲಿ 168 hours ಅಲ್ಲಿ more than 1500 to 2000 ಪೀಪಲ್ ಅಟ್ ಒನ್ ಪ್ಲೇಸ್ ಅಲ್ಲಿ ಗ್ಯಾದರ್ ಆಗ್ತಾ ಇರ್ತಕ್ಕಂಥದ್ದು. ಅದು ಯಾರು ಕೂಡ ನಾರ್ಮಲ್ ಇನ್ವೆಸ್ಟರ್, ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲ, more than V1 to V6 ಗ್ಯಾದರ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಇದರಿಂದ ಕಮ್ಮಿಂಗ್ ಪ್ರೊಡಕ್ಟಿವಿಟಿ, ಸ್ಟೇಬಲ್ ಕಾಯಿನ್ ಮೈನಿಂಗ್ ಪಾತ್ ಯಾವ ತರ ಶುರು ಆಗುತ್ತೆ, RWA ರಿಯಲ್ ವರ್ಲ್ಡ್ ಅಸೆಟ್ಸ್ ಚಾನೆಲ್ಸ್ ನ ಯಾವ ತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಜೊತೆ ಕೊಲಾಬ್ರೇಟ್ ಆಗೋದ್ರಿಂದ ಒಂದು ಬೈಯಿಂಗ್ ಪ್ರೋಟೋಕಾಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ತರ ವಿಚಾರಗಳನ್ನ ಸೊ ಡಿಸ್ಕಷನ್ ಇರ್ಬೋದು, ಅದು ಫರ್ದರ್ ಪ್ರೋಟೋಕಾಲ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಅಟ್ ಒನ್ ಪ್ಲೇಸ್ ಅಲ್ಲಿ ಇಡೀ ವರ್ಲ್ಡ್ ಗೆ ಇನ್ಫಾರ್ಮೇಶನ್ ಪಾಸ್ ಆಗ್ತಕ್ಕಂಥ ಪ್ಲೇಸ್ ಅಲ್ಲಿ ಸೊ ಮೀಟಿಂಗ್ ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ V1 ಅಂಡ್ ಎಬೋವ್ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ವೈ? ಬಿಕಾಸ್ ಸಿಸ್ಟಮ್ಗೆ ಏನೆಲ್ಲ ನ್ಯೂಸ್ ಪಾಸಿಟಿವಿಟಿ ಇದೆ ಅದು ಪಾಸ್ ಆಗ್ಬೇಕು ಅಂದ್ರೆ ಥ್ರೂ ಲೀಡರ್ಸ್ ಆಗಿರ್ಬೋದು, ವರ್ಲ್ಡ್ ವೈಡ್ ಯಾರೆಲ್ಲ ಪೀಪಲ್ ಟು ಪೀಪಲ್ ಕನೆಕ್ಟ್ ಇರ್ತಾರೆ ಅದ್ರ ಬೇಸ್ಡೇ ಆಗ್ತಾ ಇರೋದ್ರಿಂದ ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಪಾಸಿಟಿವ್ ನೋಟ್ ಅಂತಾನು ಹೇಳ್ಬೋದು. ಓಕೆ, ಸೊ ಅಂಡ್ ದೆನ್ ವೆರಿ ಇನ್ಫಾರ್ಮೇಶನ್ ಏನು ಅಂದ್ರೆ, ಪ್ರಾಬ್ಲಮ್ ಅಂದ್ರೆ ಸಿಸ್ಟಮ್ ಏನೆಲ್ಲ ಲೈಕ್ LGNS ಏನ್ ಮೂವ್ ಆಗ್ತಾ ಇದೆ ಸೆಲ್ಲಿಂಗ್ ಝೋನ್ ನ ಹೊರತಾಗಿ ಸ್ಟೆಬಲ್ ಆಗ್ಲಿಕ್ಕೆ, ಸ್ಟೆಬಿಲಿಟಿಗೆ ಏನೆಲ್ಲ ನಡೀತಾ ಇದೆ ನಾವು ನೋಡ್ತಾ ಇದೀವಿ. ರೀಸೆಂಟ್ಲಿ ನಿನ್ನೆ ಕೂಡ ಒಂದು ಇನ್ಸೆಂಟಿವ್ ಪ್ರೋಗ್ರಾಮ್ ರಿಲೀಸ್ ಆಯ್ತು, ಮೇ ಬಿ ನಿನ್ನೆ ನೈಟ್ ಆರ್ ಮಾರ್ನಿಂಗ್ ಇಂದ. ಓಕೆ, ಯಾರೆಲ್ಲ ಡೈ ಮುಖಾಂತರ ತಮ್ಮಲ್ಲಿ ಇರ್ತಕ್ಕಂಥ LGNS ಅಥವಾ ಡೈ ಮುಖಾಂತರ ಯಾರೆಲ್ಲ 360 days ಲಾಂಗ್ ಟರ್ಮ್ ಸ್ಟೇಕ್ ಮಾಡ್ತಾರೆ ಅವರಿಗೆ 4% ಆಫ್ GLGNS ಆಸ್ ಅ ಏರ್ ಡ್ರಾಪ್ ಮುಖಾಂತರ ಸಿಗುತ್ತೆ ಅಂತಕ್ಕಂಥದ್ದು ಆಲ್ರೆಡಿ ಇನ್ಸೆಂಟಿವ್ ನಡೀತಾ ಇತ್ತು. ಅದ್ರ ಜೊತೆ 2.5% ಆಫ್ LGNS ಎಕ್ಸ್ಟ್ರಾ ಆಸ್ ಅ ರಿವಾರ್ಡ್ ಆಗಿ ಸಿಗುತ್ತೆ ಅಂತಕ್ಕಂಥದ್ದು ಇನ್ಸೆಂಟಿವ್ ಪ್ರೋಗ್ರಾಮ್ ಶುರು ಆಗಿರ್ತಕ್ಕಂಥದ್ದು. ಸೊ ಮೇ ಬಿ ಇದರಿಂದನೂ ಕೂಡ ಸೊ ಪಾಸಿಬಿಲಿಟೀಸ್ ಇದೆ. ಸೊ ಡೈ ಅಂದ್ರೆ ಆಸ್ ಅ ಲಿಕ್ವಿಡಿಟಿ ಕೂಡ ಚಾನ್ಸಸ್ ಅಂದ್ರೆ ಜಾಸ್ತಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಡ್ಯೂ ಟು ವೈ? ಬಿಕಾಸ್ 2.5% ಎಕ್ಸ್ಟ್ರಾ LGNS ನ ಏರ್ ಡ್ರಾಪ್ ಮುಖಾಂತರ ಸಿಗ್ತಾ ಇರೋದಾಗಿರ್ಬೋದು, ಅಂಡ್ ದೆನ್ 4% GLGNS ಆಸ್ ಎ ಲೈಕ್ ಏರ್ ಡ್ರಾಪ್ ಆಗಿ ಸಿಗ್ತಾ ಇರತಕ್ಕಂಥದ್ದು. ಸೊ ಇದನ್ನೆಲ್ಲವೂ ಕೂಡ ಸಿಸ್ಟಮ್ ಏನಕ್ಕೆ ಮಾಡ್ತಾ ಇದೆ ಅಂತಂದ್ರೆ, ಸಿಸ್ಟಮಿನ ಓನ್ ಬ್ಲಾಕ್ ಚೈನ್ ಅನುಬೀಸ್ ಬ್ಲಾಕ್ ಚೈನ್ ನ ಪ್ರಮೋಟ್ ಮಾಡಬೇಕು, ಅನುಬೀಸ್ ಬ್ಲಾಕ್ ಚೈನ್ ನ ವಿತ್ ಸ್ಟ್ಯಾಂಡ್ ಮಾಡಬೇಕು. ಸೊ ಪಾಲಿಗಾನ್ದು ಕಂಪ್ಲೀಟ್ಲಿ ಇಟ್ಸ್ ಥರ್ಡ್ ಪಾರ್ಟಿ ಸಿಸ್ಟಮ್. ಓಕೆ, ವಿ ಆರ್ ಅಂದ್ರೆ LGNS ಅಂತಕ್ಕಂಥದ್ದು ಒರಿಜಿನ್ ಡಿಪೆಂಡ್ ಆಗಿರ್ತಕ್ಕಂಥದ್ದು ಪಾಲಿಗಾನ್ ಮೇಲೆ, ಬಟ್ ನಮ್ದೇ ಆದಂತ ಓನ್ ಅನುಬಿ ಸೆಟಪ್ ಶುರು ಆಗಿರೋದ್ರಿಂದ ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪೀಪಲ್ ಗೆ ಸಪೋರ್ಟ್ ಮಾಡಬೇಕು, ಎಂಕರೇಜ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಇನ್ಸೆಂಟಿವ್ ಪ್ರೋಗ್ರಾಮ್ ನ ಅವಾಗ ಆಲ್ರೆಡಿ ನಾವು ಕಂಟಿನ್ಯೂಟಿ ನೋಡ್ತಾ ಇದೀವಿ. ಆಲ್ರೆಡಿ ಜನಗಳು ಕೂಡ ಆಸ್ ಅ ಸಪೋರ್ಟಿವ್ ಆಗಿ ಬಾಂಡ್ಗೆ ಅಥವಾ 360ಗೆ ಅನುಬೀಸ್ ಕಾಯಿನ್ ಲೈಕ್ LGNS ಪಾಲಿಗಾನ್ ಅನುಬೀಸ್ ಗೆ ಶಿಫ್ಟ್ ಮಾಡಿ ಸ್ಟೇಕಿಂಗ್ ನ ಶುರು ಆಗಿರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ನಾವು ಸಾಕಷ್ಟು ಫ್ಯೂಚರ್ಸ್ ಒಂದಿಗೆ ರಾಕೆಟ್ ಸ್ವಾಪ್ ಕೂಡ ಲಾಂಚ್ ಆಗಿದೆ, ಅದನ್ನು ಕೂಡ ನಾವು ನೋಡಬಹುದು. ಓಕೆ, ಸೊ ಸಾಕಷ್ಟು ಜನಕ್ಕೆ ಡೌಟ್ ಇದೆ, APY ಕೂಡ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ APY ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ, ಲಿಟಲ್ ಚೇಂಜಸ್ ಇರಬಹುದು. ಬಟ್ ನೀವು ಸ್ಟೇಕ್ ಅಲ್ಲಿ ಹೋದ್ರೆ ಸೊ ಇಲ್ಲೇನ್ 792 ಅಂತ ತೋರಿಸ್ತಾ ಇದೆ, ಅಷ್ಟೇ APY ಬರ್ತಾ ಇರ್ತಕ್ಕಂಥದ್ದು. ಎವ್ರಿ ಡೇ 4 times ಬರ್ತಾ ಇದೆ. ಇಲ್ಲೇನ್ ಕ್ಯಾಲ್ಕುಲೇಟರ್ ಮೇ ಬಿ ಶೋ ಆಗ್ತಾ ಇದೆ. ಸೊ ಆ ಕ್ಯಾಲ್ಕುಲೇಟರ್ ಅಲ್ಲಿ ಇದು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಇಲ್ಲೇನ್ ಎಕ್ಸಾಕ್ಟ್ಲಿ ನಿಮಗೆ ಲೈಕ್ ಏನ್ APY ಇದೆ ಅದ್ರ ಬೇಸ್ಡ್ ಆಗಿ ಬರ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಅಂಡ್ ದೆನ್ ಸೊ ಯಾಕೆ ಒರಿಜಿನ್ ಸ್ಟಿಲ್ ಒಂದು ಹೋಲ್ಡ್ ಮಾರ್ಕೆಟ್ ಅಲ್ಲಿ ಹೋಲ್ಡಿಂಗ್ ಇದೆ, ಸ್ಟಿಲ್ ಸಿಸ್ಟಮ್ ಅನ್ನ ಬೈ ಮಾಡ್ತಾ ಇದ್ದಾರೆ ಟೋಕನ್ಸ್ ನ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಸೊ ನೀವು ಸಿಸ್ಟಮ್ ನ
ಲೈಕ್ ಟ್ರೆಜರಿ ನೋಡಿದ್ರೆ, ಸೊ ಟ್ರೆಜರಿಯಲ್ಲಿ ಎಷ್ಟು ಫಂಡ್ ಇದೆ ಅಂತಕ್ಕಂಥದ್ದು ನೋಡ್ಬೋದು. ಪ್ರತಿಯೊಂದು ಎಲ್ ಜಿ ಎನ್ ಎಸ್ ಏನು ಉತ್ಪತ್ತಿ ಆಗಿದೆ ಹತ್ತತ್ರ 2,800 ಕೋಟಿಯಷ್ಟು ಎಲ್ ಜಿ ಎನ್ ಎಸ್ ಇಲ್ಲಿ ತನಕ ಮಿಂಟ್ ಆಗಿದೆ, ಉತ್ಪತ್ತಿ ಆಗಿದೆ. ಅದು ಪ್ರತಿಯೊಂದು ಎಲ್ ಜಿ ಎನ್ ಎಸ್ಗೂ ಕೂಡ $1 ಆಸ್ ಅ ರಿಸ್ಕ್ ಫ್ರೀ ವ್ಯಾಲ್ಯೂ ಟ್ರೆಜರಿ ಅಸೆಟ್ಸ್ ಅಲ್ಲಿ ಸಿಸ್ಟಮ್ ಹತ್ರ ಟ್ರೆಜರಿ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಸೊ ನೀವು ಇದ್ರದ್ದು ಅಂದ್ರೆ ಪ್ರತಿಯೊಂದು ಎಲ್ ಜಿ ಎನ್ ಎಸ್ಗೂ $1 ಆಸ್ ಎ ಬ್ಯಾಕಪ್ ಆಗಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ನಾವು ನೋಡ್ಬೋದು. ಸೊ ಇದ್ರದ್ದು ನೀವು ಟೋಟಲ್ ನಂಬರ್ ಆಫ್ ಪಾಲಿಗಾನ್, ಟೋಟಲ್ ನಂಬರ್ ಆಫ್ ಎಲ್ ಜಿ ಎನ್ ಎಸ್ ಎಷ್ಟು ಮಿಂಟ್ ಆಗಿದೆ, ಸೊ ಅದರದ್ದು ಡಿವೈಡೆಡ್ ಬೈ ನೀವು ರಿಸ್ಕ್ ಫ್ರೀ ಅಸೆಟ್ ಮಾಡಿದ್ರೆ ಒಂದು ಎಲ್ ಜಿ ಎನ್ ಎಸ್ ನ ಬೆಲೆ $1.07 ಬರುತ್ತೆ. ಓಕೆ, ಅಂದ್ರೆ ಸೊ ಅದರದ್ದು ಮಿನಿಮಮ್ ವ್ಯಾಲ್ಯೂ ಅಂತ ನಾವು ನೋಡಿದ್ರೆ, ಒಂದ್ ನಿಮಿಷ.
ಸೊ ಸಾರಿ ಓಕೆ ಓಕೆ ಫೈನ್ ಓಕೆ ಸೊ ಓಕೆ ಫೈನ್ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಓಕೆ. ಸೊ ಆಲ್ರೆಡಿ ನಾವು ನೋಡ್ತಾ ಇದೀವಿ 360 600 ಬಾಂಡ್ಸ್ ಅಲ್ಲಿ ಯಾವ ತರ ಪಾರ್ಟಿಸಿಪೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಸೊ ಇದರಿಂದ ಅನುಬೀಸ್ ಬ್ಲಾಕ್ ಚೈನ್ ಪ್ರಮೋಷನ್ ಅಂದ್ರೆ ಪ್ರಮೋಟ್ ಕೂಡ ಆಗ್ತಾ ಇರುತ್ತೆ. ಅಂಡ್ ದೆನ್ ಪಾಲಿಗಾನ್ ನ ಹೊರತಾಗಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ಸೊ ಯಾವ ತರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ 360 600 ಡೇಸ್ ಅಂತಕ್ಕಂಥದ್ದು ನಾವು ನೋಡ್ಬೋದು. 68 ಕೋಟಿಯಷ್ಟು ನೋಡ್ತಾ ಇದೀವಿ 360 600 ಡೇಸ್ಗೆ ಸ್ಟೇಕ್ ಆಗಿರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ದೆನ್ ಇದೇ ತರ ಬಾಂಡ್ ಮೆಕ್ಯಾನಿಸಮ್ ಅಲ್ಲೂ ಕೂಡ ಪಬ್ಲಿಕ್ ಏನ್ ಮಾಡ್ತಾ ಇರ್ತಾರೆ, ಇನ್ವಾಲ್ವ್ ಆಗ್ತಾ ಇರ್ತಾರೆ, ಅದ್ರದ್ದು ಕೂಡ ಬೆನಿಫಿಟ್ ನ ತಗೊಳ್ತಾ ಇರ್ತಾರೆ, ಅದನ್ನು ಕೂಡ ನಾವು ನೋಡ್ಬೋದು. ಸೊ ಅಲ್ಲೂ ಕೂಡ ಆಸ್ ಅ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಏನಾಗಿರುತ್ತೆ ಡೈಲಿ ರೂಪದಲ್ಲಿ ಹೊರಗ್ ಬರ್ತಾ ಇರುತ್ತೆ. ಸೊ ಅದ್ರಲ್ಲೂ ಕೂಡ ಇನ್ವಾಲ್ವ್ ಆಗ್ತಿರೋದ್ರಿಂದ ಅಂದ್ರೆ ಕಂಪ್ಲೀಟ್ಲಿ ಮಾರ್ಕೆಟ್ ನ ಸೆಲ್ ಮಾಡ್ತಕ್ಕಂತ, ಇದು ಯಾವುದೇ ರೀತಿಯ ವ್ಯಾನಿಶ್ ಆಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂತಕ್ಕಂಥದ್ದು ಒಂದು ಮೈಂಡ್ ಸೆಟ್ ಇರೋರಿಗೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಅದು ಆಗದೆ ಇರಲ್ಲ ಅನ್ನೋದಕ್ಕೆ ರೀಸನ್ಸ್ ನ ಹೇಳ್ತಾ ಇದ್ದೀನಿ, ಏನೆಲ್ಲ ಒಂದು ಪೊಟೆನ್ಶಿಯಲ್ ಥಿಂಗ್ಸ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದೆ ಅಂತ. ಸೊ ಸೊ ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಓಕೆ, ಯಾವುದೇ ರೀತಿಯ ಬರೀ ಪ್ರೈಸ್ ಫ್ಯಾಕ್ಟರ್ ಸೆಲ್ ಝೋನ್ ಇಲ್ಲ. ಆಲ್ರೆಡಿ ಸಾಕಷ್ಟು ಜನ ಇವತ್ತು ನನಗೆ ಯಾರೋ ಗ್ರೂಪ್ ಅಲ್ಲೂ ಮೆಸೇಜ್ ಮಾಡಿದ್ರು, ಆ ತರ ಯಾವುದೇ ರೀತಿಯ ಕಮಿಟ್ಮೆಂಟ್ ಬೇಸ್ಡ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂತ ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೀತಿಯ ಸಾಲ ಮಾಡಿ ಕಮಿಟ್ಮೆಂಟ್ ಪ್ಲೆಡ್ಜ್ ಅಥವಾ ಯಾರನ್ನೋ ನೋಡಿದಿ ಎಮೋಷನ್ ಮೇಲೆ, ದಿಸ್ ಈಸ್ ದ ಕಂಪ್ಲೀಟ್ಲಿ ಫಿನಾನ್ಷಿಯಲ್ ಮಾರ್ಕೆಟ್. ಓಕೆ, ಯಾರು ಕೂಡ ಇದನ್ನ ಅದನ್ನ ನೋಡಿ, ಹೌದು ನಮ್ಮ ಕಮಿಟ್ಮೆಂಟ್ ಗೆ ನಾವ್ ಏನೋ ಒಂದು ರಿಸ್ಕ್ ತಗೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಬಟ್ ಆ ರಿಸ್ಕ್ ಈವನ್ ನೆಗೆಟಿವ್ ಶೇಡ್ ಅಲ್ಲಿ ಇದ್ರೂ ಕೂಡ ಅದನ್ನ ಯಾವ ತರ ನಾನು ಕವರ್ ಮಾಡ್ತೀನಿ, ಅದನ್ನ ಹ್ಯಾಂಡಲ್ ಮಾಡ್ತೀನಿ ಅಂತಕ್ಕಂಥ ಮೈಂಡ್ ಸೆಟ್ ಇದ್ದಾಗ ಮಾತ್ರ ಆ ಡಿಸಿಷನ್ ನ ತಗೋಬೇಕು. ಓಕೆ, ಸಾಕಷ್ಟು ಜನ ಅಂದ್ರೆ ಸೊ ಆ ಫ್ಯಾಕ್ಟರ್ ನ ಇಟ್ಕೊಂಡು ನಾವ್ ಯಾವುದೇ ರೀತಿಯ ಕ್ರಿಪ್ಟೋದಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗಲ್ಲ. ಸೊ ವಿ ಆರ್ ಜಸ್ಟ್ ನಾವ್ ಯಾವ ತರ ಇನ್ವಾಲ್ವ್ ಆಗ್ಬೇಕು ಅಂದ್ರೆ, ಸೊ ನಮ್ಮ ಎಜುಕೇಶನ್, ನಮ್ಮ ಕಾನ್ಫಿಡೆನ್ಸ್, ಆ ಸೋರ್ಸ್ ಆಫ್ ಅಂದ್ರೆ ದಟ್ ಶುಡ್ ಬಿ ಅ ಮಿನಿಮಮ್ 10%. ಅಂದ್ರೆ ಆ ರಿಸ್ಕ್ ಶುಡ್ ಬಿ ಅ ಮಿನಿಮಮ್ 10%. ಆ ರಿಸ್ಕ್ ಫ್ಯಾಕ್ಟರ್ ಬೇಸ್ಡ್ ಆಗಿ ನಾವು ಡಿಸಿಷನ್ ನ ತಗೋಬೇಕು. ಯಾಕಂದ್ರೆ ಪ್ಯಾನಿಕ್ ಸಿಚುಯೇಷನ್ ಅಲ್ಲಿ ಸಾಕಷ್ಟು ಜನ ಸೊ ಬೇರೆ ಬೇರೆ ರೀತಿಯ ರೀಸನ್ಸ್ ಹೇಳ್ತೀರಾ, ಬಟ್ ಅದು ಆ ಫಿನಾನ್ಷಿಯಲ್ ಆ ಎಮೋಷನ್ಸ್ ಇಲ್ಲಿ ವರ್ಕ್ ಆಗಲ್ಲ. ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ಓಕೆ, ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆ ತರ ಸಿನಾರಿಯೋಸ್ ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ದಿಸ್ ಈಸ್ ದ ಥಿಂಗ್ ಪ್ರೆಸೆಂಟ್ ವರ್ಕ್ ಆಗ್ತಾ ಇರತಕ್ಕಂಥದ್ದು, ಪ್ರೆಸೆಂಟ್ ಸಿನಾರಿಯೋ. ಅವು ಎಕ್ಸಾಕ್ಟ್ಲಿ LGNS ಕಮ್ಯುನಿಟಿ ಗ್ರೋಯಿಂಗ್, ಬಿಲ್ಡಿಂಗ್, ಬೈಯಿಂಗ್. ಸೊ ಈಗೂ ಕೂಡ ಡೆಕ್ ಸ್ಕ್ರೀನರ್ ಅಲ್ಲಿ ನೋಡಿದ್ರೆ, ಸೊ ನನ್ನ ಪ್ರಕಾರ ಆಸ್ ಅ ಇನ್ಸೆಂಟಿವ್ ಪ್ರೋಗ್ರಾಮ್ ಏನ್ ರಿಲೀಸ್ ಆಗಿದೆ, ಸೊ ಅದನ್ನ ನೋಡೋದಾದ್ರೆ ಆದಷ್ಟು ಬೇಗ ಎಗೇನ್ ಬೈಯಿಂಗ್ ಸಿನಾರಿಯೋ ಸ್ಟಾರ್ಟ್ ಆಗ್ತಕ್ಕಂತ ಒಂದು ಪ್ರೊಬ್ಯಾಬಿಲಿಟಿ ಇದೆ. ಸ್ಟಿಲ್ ನೋಡಿ, ಕಮ್ಯುನಿಟಿ ಕಂಪ್ಲೀಟ್ಲಿ LGNS ನ ಟ್ರಸ್ಟೇ ಇಲ್ಲ. LGNS ನ ಬೈ ಮಾಡ್ಲಿಕ್ಕೆ ಯಾವುದೇ ರೀತಿಯ ಕಮ್ಯುನಿಟಿ ಮುಂದೆನೆ ಬರ್ತಿಲ್ಲ ಅಂತ ಏನಿಲ್ಲ. ನಾವು ನೋಡ್ತಾ ಇದೀವಿ 7 ಮಿನಿಟ್ಸ್, 10 ಮಿನಿಟ್ಸ್, 12 ಮಿನಿಟ್ಸ್. ಓಕೆ, ದ ಬೈಯಿಂಗ್ ರೇಷಿಯೋ ಸ್ಮಾಲ್ ಆಗಿ ಇದ್ರೂ ಕೂಡ ಬೈಯಿಂಗ್ ಇದೆ. ಇದು ಯಾವುದೇ ತರದ ಟ್ರೇಡಿಂಗ್ ಟೋಕನ್ ಅಲ್ಲ. ಇವರೆಲ್ಲ ಖರೀದಿ ಮಾಡಿರ್ತಕ್ಕಂಥವ್ರು ಯಾರು ಕೂಡ ಇಮಿಡಿಯೇಟ್ಲಿ ಸೆಲ್ ಮಾಡ್ಲಿಕ್ಕೆ ಆಗಲ್ಲ. ಸೆಲ್ ಮಾಡಿದ್ರೆ 5% ಡಿಡಕ್ಟ್ ಆಗುತ್ತೆ. ಇವನ್ ಈ ಖರೀದಿ ಮಾಡಿ ಪ್ರೈಸ್ ಡ್ರಾಪ್ ಆಯ್ತು, ಡ್ರಾಪ್ ಆಗಿ ಅಗೇನ್ ಸೆಲ್ ಮಾಡ್ತಾರ, 10% ಅಲ್ಲಿ ಸೆಲ್ ಮಾಡ್ತಾರ? ನಥಿಂಗ್. ದೇ ಹ್ಯಾವ್ ದ ಟ್ರಸ್ಟ್ ಅಬೌಟ್ ದ LGNS. ದೇ ನೋ ಅಬೌಟ್ ದ ಫ್ಯೂಚರ್ ಟೆಕ್ನಾಲಜಿ, ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಜೊತೆ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಆ ತರ ವಿಚಾರಗಳನ್ನ ಇಟ್ಕೊಂಡು ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋಣ. ಕಾಂಪೌಂಡಿಂಗ್ ಯಾವ ತರ ವರ್ಕ್ ಆಗುತ್ತೆ ಅದನ್ನು ಕೂಡ ವಾಚ್ ಮಾಡ್ತಾ, ನಮಗೇನೆಲ್ಲ ಟೋಕನ್ಸ್ ಬೆನಿಫಿಟ್ ಬರ್ತಾ ಇರುತ್ತೆ, ಸೊ ಅದನ್ನ ಎನ್ಕ್ಯಾಶ್ ಮಾಡ್ತಾ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಸೊ ಟೆಕ್ನಿಕಲಿ ಥಿಂಗ್ಸ್ ನ ತಿಳ್ಕೊಳ್ತಾ ಸಿಸ್ಟಮ್ ಅನ್ನ ಜೊತೆ ಮುನ್ನುಗ್ಗೋಣ. ಬಿ ಎಜುಕೇಶನ್ ವೆಲ್, ಲೈಕ್ ಸಿಸ್ಟಮ್ ಅನ್ನ ಎಜುಕೇಶನ್ ಬೇಸ್ಡ್ ಆಗಿ, ಆರ್ಗನೈಸ್ ಬೇಸ್ಡ್ ಆಗಿ ಸಿಸ್ಟಮ್ ನ ಬಿಲ್ಡ್ ಮಾಡ್ತಕ್ಕಂಥದ್ದು. ಸೊ ಯಾವುದೇ ರೀತಿಯ ಅನ್ಎಥಿಕಲ್ ಆಕ್ಟಿವಿಟೀಸ್, ಮಿಸ್ ಇನ್ಫಾರ್ಮೇಶನ್ ಯಾರಿಗೂ ಕೊಡದೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಪ್ರೋಟೋಕಾಲ್ ತರ, ಇನ್ವೆಸ್ಟ್ಮೆಂಟ್ ಬೇಸ್ಡ್ ತರ ನಾವು ಇದನ್ನ ಲೈಕ್ ಸಿಸ್ಟಮ್ ಅನ್ನ ಡೂಪ್ಲಿಕೇಟ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ವೈ? ಬಿಕಾಸ್ ಸಿಸ್ಟಮ್ ದೇರ್ ಕಂಟ್ರೋಲ್, ದೇರ್ ಅಸೆಟ್, ದೇರ್ ಕಂಟ್ರೋಲ್. ಸೊ ಟೆಕ್ನಾಲಜಿ ಅವ್ರಿಗೆ ಸಿಗ್ತಾ ಇರುತ್ತೆ, ಎವ್ರಿಥಿಂಗ್ ಓಪನ್ ಟ್ರಾನ್ಸ್ಪರೆನ್ಸಿ. ಸೊ ಆ ತರ ಸಿಸ್ಟಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸೊ ಅವೆಲ್ಲವೂ ಕೂಡ ವಿಚಾರಗಳನ್ನ ತಿಳ್ಕೊಳ್ತಾ ಮೂವ್ ಆಗೋಣ. ಸೊ ಮತ್ತೆ ನಾನು ನೆಕ್ಸ್ಟ್ ಏನೇ ವಿಚಾರಗಳು ಇದ್ರೂ ಕೂಡ ಸೊ ನಾನು ಗ್ರೂಪ್ ಅಲ್ಲಿ ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಗುಡ್ ನೈಟ್.